ಈ ವಿಷಯ ಅಭಿಯಣ್ಣಂಗೆ ಗೊತ್ತಾದ್ರೆ ಏನಾಗುತ್ತೆ ಗೊತ್ತಾ? ಭಾವ ಏನಂತಾರೆ ಅನ್ನೋದು ಹಾಗಿರ್ಲಿ, ಅತ್ತಗೇನಾದ್ರೂ ಗೊತ್ತಾದ್ರೆ ಆಂಟಿ ವಿಷಯ ಅಷ್ಟೇ. ನಿಮಗೆ ಕೈ ಎತ್ತಿ ಮುಗಿತೀನಿ, ದಯವಿಟ್ಟು ಈ ವಿಷಯ ಯಾರ ಹತ್ರನೂ ಹೇಳ್ಬೇಡಿ. ಹೇಳ್ದೆ ಹೆಂಗೆ ಇರೋದು? ಅದು ನನ್ನ ಭವಿಷ್ಯ ಕಣೋ. ಅದೇ ನಮಗ್ ಭಯ. ಹೋಗ್ತಾ ಹೋಗ್ತಾ ನೀನೇನಾಗ್ ಹೋಗ್ತೀಯೋ ಅಂತ ಭಯ ಆಗ್ತಿದೆ. ನನ್ಗೇನು ಆಗಲ್ಲ ಕಣೆ, ನಾನ್ ಚೆನ್ನಾಗೇ ಇರ್ತೀನಿ, ಸಂತೋಷವಾಗಿ ಆನಂದವಾಗಿರ್ತೀನಿ. ಅಷ್ಟಕ್ಕೂ ಹೀಗ್ ಮಾಡೋ ಅವಶ್ಯಕತೆ ಏನಿತ್ತು ನಿಂಗೆ? ನನ್ನ ನೋವು ನಿನ್ಗೇನೋ ಗೊತ್ತು, ನನ್ ಬಗ್ಗೆ ಯಾರು ಗಮನ ಹರಿಸ್ತಿಲ್ಲ. ಗಮನ ಹರಿಸ್ಲಿಲ್ಲ ಅಂತ ಹೀಗ್ ಮಾಡ್ತಾರ ಆಂಟಿ? ತುಂಬಾ ಯೋಚನೆ ಮಾಡಿದೀನಿ ಕಣೆ. ಏನೇ ಯೋಚನೆ ಮಾಡಿದ್ಯಾ? ಅಷ್ಟೆಲ್ಲ ಚಿಂತೆ ಮಾಡೋದಕ್ಕೆ ಏನಿದೆ ಇದರಲ್ಲಿ? ಅಷ್ಟೊಂದು ಯೋಚನೆ ಮಾಡಿ ಏನ್ ಬರ್ದಿದ್ಯಾ ಆಂಟಿ? ಏನೋ ಸುಮ್ನೆ ಗೀಚಿರೋ ತರ ಇದೆ. ನೀನಿದ್ಯಪ್ಪ ದೇವ್ರೆ, ನನ್ ರಾಜನ್ ಕಾಪಾಡ್ಬಿಟ್ಟೆ. ಅಷ್ಟಕ್ಕೂ ಏನ್ ಬರ್ದಿದೆ ಅಂತ ಹೇಳೋ? ರಾಮಕೋಟಿ ಬರ್ದಿದೆ ಕಣ. ನೀರ್ ಬಿದ್ದು ಅಕ್ಷರ ಎಲ್ಲ ಹಾಳಾಗಿದೆ ಅಷ್ಟೇ. ಹಾ, ನೀನು ರಾಮಕೋಟಿ ಬರ್ದ್ಯಾ? ಇನ್ನೇನು ಅನ್ಕೊಂಡ್ವಿ. ನನಗ್ ಸುಸ್ತಾಗ್ತಿದೆ, ನಾನು ಹೋಗಿ ಮಲ್ಕೋತೀನಿ. ಏನಿದು? ಅಮ್ಮ, ಅಡಿಗೆ ಮಾಡಿ ಮಾಡಿ ಮೈಕೈ ಎಲ್ಲ ನೋವಾಗ್ತಿದೆ. ಹಾಸಿಗೆಲ್ಲ ಅಡ್ಡಡ್ಡ ಮಲ್ಕೊಂಡ್ಬಿಟ್ಟಿದ್ಯಲ್ಲ ಅತ್ತೆ, ಏಳ್ಮೇಲೆ ಏಳು. ನನ್ನ ಬೆಡ್ ನನ್ನ ಇಷ್ಟ ಕಣೆ, ಅಡ್ಡಡ್ಡ ಆದ್ರೂ ಮಲ್ಕೋತೀನಿ, ಉದ್ದುದ್ದಾದ್ರೂ ಮಲ್ಕೋತೀನಿ. ಕೇಳಕ್ಕೆ ನೀನ್ ಯಾರೇ? ಕೇಳಿಲಿ, ಹಾಸಿಗೆ ಪೂರ್ತಿ ನೀನೊಬ್ಳೆ ಬಿತ್ಕೊಂಡಿದ್ರೆ ನಾನು ನನ್ ಮಗ ಎಲ್ ಮಲ್ಕೋಬೇಕು ಹೇಳು? ಇಷ್ಟು ದೊಡ್ಡ ಮನೆಯಲ್ಲಿ ನೀವಿಬ್ರು ಮಲ್ಗೋಕೆ ಜಾಗ ಇಲ್ವಾ? ಹೋಗ ಹಾಲಲ್ಲಿ ಮಲ್ಕೊಳ್ಳಿ. ಹಾ, ಈ ರೂಮ್ ಇರ್ಬೇಕಾದ್ರೆ ಹಾಲಲ್ಲಿ ಮಲ್ಕೊಳ್ಳೋ ಕರ್ಮ ನಮಗೇನಿದೆ? ಇದು ನನ್ ರೂಮ್ ಕಣೆ. ಅಪ್ಪ, ನಿಂಗೊಬ್ಳಿಗೆ ಎಷ್ಟು ದೊಡ್ಡ ರೂಮಾ? ಹೇಳು ಹೇಳು, ಮೇಲೇಳು, ಹೇಳು ಹೇಳು, ಎದ್ದು ಹೋಗಿ ಆ ಕಡೆ ಮಲ್ಕೋ. ಇಷ್ಟು ಧೈರ್ಯ ನಿನಗೆ? ಮಲಗಿರೋ ನನ್ನೇ ಎಬ್ಬಿಸ್ತೀಯಾ? ನಿನ್ನ ನನ್ನ ಜುಟ್ಟನ್ನೇ ಹಿಡ್ಕೋತೀಯಾ ನಿನ್ನ? ಅಯ್ಯೋ ಅತ್ತೆ, ಬಿಡು ಅತ್ತೆ, ಬಿಡು. ಅಯ್ಯೋ ಅಯ್ಯೋ, ಅತ್ತೆ, ಏನ್ ಮಾಡ್ತಿದ್ಯಾ? ಈ ತಾಯಿ ಮಗ ಇಬ್ರು ನನಗ್ ಹೊಡಿತಿದಾರ ಕಣೋ. ಇವ್ರು ಯಾಕೆ ನಿನಗ್ ಹೊಡಿತಾರೆ ಆಂಟಿ? ಏನ್ ನಡೀತು? ಇವ್ರು ನನ್ ರೂಮಿಗೆ ಬಂದು ನನ್ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ. ಅಕ್ಕ, ಏನಾಯ್ತು? ನೋಡು ತಮ್ಮಯ್ಯ, ನನ್ನ ಕಿಟ್ಟುನ ದೊಡ್ಡಮ್ಮ ಈ ರೂಮಲ್ಲಿ ಮಲ್ಗಕ್ ಹೇಳಿದ್ರು. ಈ ಅತ್ತಿಗೆ ನಮಗ್ ಜಾಗ ಕೊಡ್ದೆ ಹಾಸಿಗೆ ಪೂರ್ತಿ ಅವಳೊಬ್ಳೆ ಬಿತ್ಕೊಂಡಿದ್ದಾಳೆ. ಪಾಪ ಅತ್ಗೆ, ಅವರಿಗೆ ನೀವು ಒಂದ್ ಸ್ವಲ್ಪ ಜಾಗ ಕೊಡ್ಬೋದಲ್ವಾ ಆಂಟಿ? ಹಾಸಿಗೆ ಮೇಲೆ ಅವ್ರು ಮಲ್ಕೊಂಡ್ರೆ ನಾನೆಲ್ಲೇ ಮಲ್ಕೊಳ್ಳಿ? ಮೊದ್ಲೇ ಇವತ್ತು ನನಗ್ ಮೈಕೈ ಎಲ್ಲ ನೋವುತ್ತಿದೆ. ಹಾಗಾದ್ರೆ ಕೆಳಕ್ ಮಲ್ಕೋ, ನೋವೆಲ್ಲ ಕಮ್ಮಿ ಆಗತ್ತೆ. ನಾನು ಕೆಳಗ್ ಮಲಗ್ಬೇಕಾ? ನೋಡೋ ಇವಳು ಏನ್ ಹೇಳ್ತಿದ್ದಾಳೆ. ಕೆಳಗ್ ಮಲ್ಕೊಂಡ್ರೆ ನಿಜವಾಗ್ಲೂ ಬಾಡಿ ಪೇನ್ ಕಮ್ಮಿ ಆಗತ್ತೆ. ಅಕ್ಕ ನಿನ್ ಒಳ್ಳೇದಕ್ಕೆ ಹೇಳಿದ್ದು. ಇಷ್ಟು ದಿನ ಹಾಸಿಗೆ ಮೇಲೆ ಮಲಗ್ದೋಳು ಈಗ ಕೆಳಗೆ ಹೇಗೋ ಮಲ್ಕೊಳ್ಳಿ. ಇಷ್ಟು ದಿನ ಹಾಸಿಗೆ ಮೇಲೆ ಸುಖವಾಗಿ ಮಲಗ್ತಿದ್ದೆ ಅಲ್ವಾ, ಅದಕ್ಕೆ ಅಡ್ಡಡ್ಡ ಊದ್ಬಿಟ್ಟಿದೀಯಾ. ಯಾರ ಅಡ್ಡಡ್ಡ ಊದಿರೋದು? ನೀನೇ. ಕೇಳಿಸ್ಕೋ, ಇವತ್ತಿಂದ ಕೆಳಗ್ ಮಲ್ಕೋ, ಸಣ್ಣ ಆಗ್ತೀಯಾ. ನನ್ ದಪ್ಪ ಆದ್ರೆ ನಿನ್ಗೇನು, ಸಣ್ಣ ಆದ್ರೆ ನಿನ್ಗೇನು? ಜಗಳ ಯಾಕೆ ಆಂಟಿ? ಮೂವರು ಅಡ್ಜಸ್ಟ್ ಆಗಿ ಹಾಸಿಗೆನ ಶೇರ್ ಮಾಡ್ಕೊಳ್ಳಿ. ನನ್ನಿಂದ ಆಗಲ್ಲ ಕಣೆ, ನಾನ್ ಖಂಡಿತ ಹಾಗೆ ಮಲ್ಕೊಳ್ಳಲ್ಲ. ನಿನಗಾಗಲ್ಲ ಅಂದ್ರೆ ಕೆಳಗ್ ಮಲ್ಕೊಳಮ್ಮ. ಇರು, ಹೋಗಿ ನಮ್ಮ ಅತ್ತೆಗೆ ಹೇಳ್ತೀನಿ ನಿನ್ ವಿಷಯನ. ಹಾ, ಹೋಗು ಹೋಗು. ನಾನು ದೊಡ್ಡಮ್ಮಂಗ್ ಹೇಳ್ಬಿಟ್ಟೇ ಬಂದಿದ್ದು. ದೊಡ್ಡಮ್ಮನೆ ನಮ್ಮನ್ನ ಈ ರೂಮಲ್ಲಿ ಮಲ್ಕೊಳಕ್ ಹೇಳಿದ್ದು. ಇಷ್ಟು ದಿನ ಒಬ್ಬಳೆ ಮಲ್ಕೋತಿದ್ದೆ ತಾನೆ,
ಈಗ ಇವ್ರ ಜೊತೆ ಒಟ್ಟಿಗೆ ಮಲ್ಕೋ. ಈ ಟೈಮಲ್ಲಿ ಅಮ್ಮನ ಹತ್ರ ಹೋದ್ರೆ ನೀನೇ ಬೈಸ್ಕೊಂಬರ್ತೀಯ. ಅದು ನಿಜನೇ. ಅತ್ತಿಗೆಗೆ ನನಗಿಂತ ಇವಳ ಮೇಲೆ ಪ್ರೀತಿ ಜಾಸ್ತಿ. ಗುಡ್ ನೈಟ್ ಆಂಟಿ. ಗುಡ್ ನೈಟ್ ಅತ್ಗೆ. ಆ ಹೋಗ. ಬಾಯ್. ಬಾಯ್. ಮಲ್ಕೊಳ್ಳಿ. ಕಿಟ್ಟು ನೀನ್ ಮಲ್ಕೊಳಪ್ಪ. ಸರಿ ಅಮ್ಮ. ಮಲ್ಕೋ. ಹಾ ಅಮ್ಮ. ದರಿದ್ದಿದ್ದವಳು ನನ್ನ ಹಾಸಿಗೆ ಕಿತ್ಕೊಂಡ್ಬಿಟ್ಲು. ಬೇಗ ಇವಳ ಮನೆಯಿಂದ ಓಡಿಸ್ಬಿಡ್ಬೇಕು. ಇವನ್ನ ಮಲ್ಕೋ ಮಲ್ಕೋ. ಹೆಣ್ಣು ಕುಂಭಕರ್ಣನ್ ತರ ಏನೇ ನಿನ್ ಗೊರ್ಕೆ ನಿಲ್ಸೆ. ಸರಿಯಾಗಾಯ್ತು. ಏನಾಯ್ತಮ್ಮ? ಕಾಲ್ ತುಂಬಾ ನೋತಾ ಇದೆಯಾ? ಹೌದಬಿ, ಆಗಾಗ ತುಂಬಾ ತೊಂದರೆ ಕೊಡ್ತಾ ಇರುತ್ತೆ. ಹಾಸ್ಪಿಟ್ಲ್ಗೆ ಹೋಗೋಣ ಬಾ ಅಮ್ಮ. ಬೇಡ ಬೇಡ ಬಿ, ಆಮೇಲೆ ಯಾವಾಗ್ಲಾದ್ರೂ ಹೋದ್ರಾಯ್ತು. ಅಮ್ಮ ಈಗಲೇ ತೋರಿಸ್ಕೊಂಡ್ರೆ ಒಳ್ಳೇದಲ್ವಾ ಅಮ್ಮ? ನೀನ್ ಆಫೀಸಲ್ಲಿ ಕೆಲಸ ಮಾಡಿ ಸುಸ್ತಾಗಿ ಬಂದಿರ್ತೀಯ, ಹೋಗಿ ರೆಸ್ಟ್ ತಗೋ. ನಾನು ಚೆನ್ನಾಗೇ ಇದ್ದೀನಮ್ಮ. ನಿನ್ನ ಈ ರೀತಿ ನೋಡ್ತಾ ಇದ್ರೆ ನನಗೆ ತುಂಬ ನೋವಾಗ್ತಾ ಇದೆ. ಸ್ವಲ್ಪ ಹೊತ್ತು ಕಾಲ್ ಮೇಲೆ ಇಟ್ಕೊಂಡು ಮಲ್ಕೋತೀನಿ ಬಿಡು, ನಿದ್ದೆ ಬರುತ್ತೆ. ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಕೂಡ ತಗೊಂಡಿದ್ದೀನಿ. ಸರಿ ಅಮ್ಮ. ಅಭಿ, ಅರೆ ಬೇಡ ಬೇಡಪ್ಪ. ಏನಾಗಲ್ಲಮ್ಮ, ನಿನ್ ಕಾಲ್ ಕೊಡಮ್ಮ ಇಲ್ಲಿ. ಏನ್ ಮಾಡ್ತಾ ಇದೀಯ ಅಭಿ? ನೋವು ಕಮ್ಮಿ ಆಗೋವರೆಗೂ ನಿನ್ ಕಾಲ್ನ ಒತ್ತಾ ಇರ್ತೀನಿ. ಬೇಡ ಅಭಿ, ನಾನೇ ಒತ್ಕೋತೀನಿ ಬಿಡು. ಪರವಾಗಿಲ್ಲಮ್ಮ.
ಅಭಿ ನನ್ನ ಸ್ವಂತ ಮಗ ಅಲ್ಲದೆ ಹೋದ್ರು ಅದಕ್ಕಿಂತ ಹೆಚ್ಚಾಗಿ ನೋಡ್ಕೋತಾ ಇದ್ದಾನೆ. ನಿನ್ನಂತ ಮಗ ಬಡಿಬೇಕು ಅಂದರೆ ನಾನೆಷ್ಟೋ ಜನ್ಮದ ಪುಣ್ಯ ಮಾಡಿರಬೇಕು. ಅಮ್ಮ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ ಕಣೋ, ಆಫೀಸ್ ಇನ್ ಸಾಕ್ ಬಿಡಬಿ, ನೋವು ಕಮ್ಮಿ ಆಯ್ತು. ಹೋಗಿ ಮಲ್ಕೊಳ್ಳಿ, ತುಂಬ ಹೊತ್ತಾಗೋಗಿದೆ. ಸ್ವಲ್ಪ ಹೊತ್ತು ತಂಬ ಗಾಳಿಲಿದ್ದು ನಾನು ಹೋಗಿ ಮಲ್ಕೋತೀನಿ. ಹೋಗು. ಗುಡ್ ನೈಟ್ ಅಮ್ಮ. ಯಾಕ್ರಿ, ಏನಾಯ್ತು? ನೀವೆಂತ ಒಳ್ಳೆ ಮಗ ರೀ. ಇಷ್ಟು ವಯಸ್ಸಾದ್ರೂ ಕೂಡ ಅಮ್ಮನ್ ಸೇವೆ ಮಾಡ್ತಿದ್ದೀರಾ. ಎಷ್ಟೇ ವಯಸ್ಸಾದ್ರೂ ಅಮ್ಮನಿಗೆ ನನ್ನ ಮಗನೇ ಅಲ್ವೇನ್ರಿ?
ಲೇ ಕಿಟ್ಟು, ಊರಲ್ಲಿ ತಂಟೆ ಮಾಡಿ ಗಲಾಟೆ ಮಾಡ್ದಂಗೆ ಇಲ್ಲೂ ಮಾಡ್ಬೇಡ. ಚೆನ್ನಾಗ್ ಓದ್ಕೋಬೇಕು. ಕೇಳಿಸ್ಕೋ, ನೀನೇನಾದ್ರೂ ಕೆಟ್ಟ ಹುಡ್ಗ ಅನ್ಸ್ಕೊಂಡ್ಯೋ ನಮ್ಮನೇಲಿ ಇರ್ಲಿಕ್ ಬಿಡಲ್ಲ. ಮತ್ತೆ ಊರಿಗೆ ಕಳಿಸ್ಬಿಡ್ತಾರಷ್ಟೇ. ಅರ್ಥ ಆಯ್ತಾ? ಗೊತ್ತು ಬಿಡೆ. ಹಾ, ಇರು, ಊಟದ ಡಬ್ಬಿ ತಗೊಂಡ್ ಬರ್ತೀನಿ. ನೀನ್ ಈ ಬ್ಯಾಗ್ ಹಾಕೋ. ಹಾಕೋ. ಬ್ಯಾಗಲ್ಲಿ ಬುಕ್ಸ್ ಎಲ್ಲ ಇಟ್ಕೊಳ್ಳಿ, ನಾನು ಲಂಚ್ ಬಾಕ್ಸ್ ತಗೊಂಡ್ ಬರ್ತೀನಿ. ಸರಿ ಮಮ್ಮಿ. ಇದು ಹೆಂಗಾದ್ರೂ ಮಾಡಿ ಕಿತ್ಕೋಬೇಕು. ಮಾಡ್ತೀನಿ. ಏ ರಾಕಿ, ಆ ಬ್ಯಾಗ್ ಕೊಡಿಲಿ. ಅದು ನಮ್ಮ ಅಣ್ಣನ ಬ್ಯಾಗು, ನಿಂಗೆ ಯಾಕೆ ಕೊಡಬೇಕು? ನಾನೇನು ನಿನ್ನ ಬ್ಯಾಗ್ ಕೇಳ್ದನಾ? ಅವನ ಬ್ಯಾಗ್ ತಾನೇ ಕೇಳಿದ್ದು. ನಿನ್ನ ಹತ್ರ ಬ್ಯಾಗ್ ಇದೆಯಲ್ಲ ಬಾವಾ? ನಂದು ನಿನ್ ತಗೋ, ನೀನು ನನ್ ಕೊಡು. ಹಾಗೆ ಕೊಡಲ್ಲ ನಾವು. ಅವ್ರವ್ರ ಬ್ಯಾಗು ಅವ್ರವ್ರದ್ದು. ಏಯ್, ನಿಂದೇನೆ ಮಧ್ಯದಲ್ಲಿ, ಹೋಗ ಆ ಕಡೆ. ಮರ್ಯಾದೆಯಿಂದ ಮಾತಾಡು ಬಾವಾ. ಬ್ಯಾಗ್ ಕೊಡ್ತೀಯೋ ಇಲ್ವೋ? ಏನಾಯ್ತು ಕಿಟ್ಟು? ನೋಡು ಮಮ್ಮಿ, ಇವನು ಅಣ್ಣನ ಬ್ಯಾಗ್ ಕೇಳ್ತಿದ್ದಾನೆ. ಚಿಕ್ಕವರು ದೊಡ್ಡವರು ಅನ್ನೋ ವ್ಯತ್ಯಾಸ ಇಲ್ದೆ ಅವನು ಏನು ಅಂತೀಯಲೇ? ಬಾವ ಅಂತ ಕರಿಬೇಕು. ನನಗ ಬ್ಯಾಗ್ ಬೇಕಮ್ಮ. ಅಭಿಮಾವ, ನಿನ್ಗೆ ಹೊಸ ಬ್ಯಾಗು, ಪುಸ್ತಕ, ಯೂನಿಫಾರ್ಮ್ಸ್ ಕೊಡ್ಸಿದಾರಲ್ಲ ಕಿಟ್ಟು. ನನಗ್ ರಾಕಿ ಹತ್ರ ಇರೋ ಬ್ಯಾಗ್ ಬೇಕು. ನನ್ನ ಬ್ಯಾಗ್ ಅವನಿಗೆ ತಗೊಳಕ್ ಹೇಳಿ. ರಾತ್ರಿ ನನ್ ಬೆಡ್ ಕಿತ್ಕೊಂಡ್ರಿ, ಇವಾಗ ಇವನ್ ಸ್ಕೂಲ್ ಬ್ಯಾಗ್ ಕಿತ್ಕೋತಿದ್ದೀರಾ? ಏನು? ಏನ್ ಬೇಕು ನಿನಗೆ? ನೋಡು ದೊಡ್ಡಮ್ಮ, ಕಿಟ್ಟು ಬ್ಯಾಗ್ ಕೇಳಿದ್ರೆ ರಾಕಿ ಬ್ಯಾಗ್ ಕೊಡಲ್ಲ ಅಂತಿದ್ದಾನೆ. ಬಾವಾ ನನ್ ಬ್ಯಾಗ್ ಹೇಳ್ತಿದ್ದಾನೆ ಅಜ್ಜಿ. ಯಾವ್ದೇ ಆದ್ರೂ ಬ್ಯಾಗೇ ಅಲ್ವೇನೋ, ಕೊಟ್ರೆ ಏನಾಗುತ್ತೆ? ನಾವು ನಿನ್ನ ಆಸ್ತಿ ಏನ್ ಕೇಳಲಿಲ್ಲ ಕಣೋ, ಬ್ಯಾಗ್ ಮಾತ್ರ ಕೇಳಿದ್ದು. ಆದ್ರೂ ಆ ಬ್ಯಾಗ್ ಕೂಡ ನಿಂಗೆ ನಮ್ಮ ಅಭಿ ಅಣ್ಣನೇ ಅಲ್ವಾ ಕೊಡ್ಸಿದ್ದು. ಏನೋ ನಿನ್ ಸ್ವಂತ ಬ್ಯಾಗ್ ಅನ್ನೋ ತರ ಆಡ್ತೀಯಲ್ಲ. ರಾಕಿ, ಕೊಟ್ಬಿಡು. ಯಾಕತ್ಗೆ ಮೂತಿ ತಿರ್ಗಿಸ್ಕೊಂಡು ಹೇಳ್ತಿದೀಯಾ? ನಾನು ಮಾಮೂಲಿಯಾಗೆ ಹೇಳಿದ್ದು ದಮಯಂತಿ. ನನಗೆ ಅರ್ಥ ಆಗಲ್ಲ ಅನ್ಕೊಂಡ್ಯಾ? ನಮ್ಮ ಅಣ್ಣ ಒಳ್ಳೇದಾಗ್ಲಿ ಅಂತ ನನ್ ಮಗನ್ ಸ್ಕೂಲಿಗೆ ಕಳಿಸ್ತಿದ್ರೆ ಈ ಹಳ್ಳಿಯವ್ರಿಗೆ ಓದೆಲ್ಲ ಯಾಕೆ ಅಂತ ನೀನ್ ಅನ್ಕೋತಿದ್ಯಾ ಅಲ್ವಾ? ವಸು ಹಾಗೆಲ್ಲ ಅನ್ಕೊಳ್ಳಲ್ಲ ದಮಯಂತಿ. ಸುಮ್ನೆ ನೀನು ಏನೇನೋ ಊಹಿಸ್ಕೋಬೇಡ. ನೋಡಿದ್ಯಾ ದೊಡ್ಡಮ್ಮ, ನಿನ್ ಕಣ್ ಮುಂದೆನೆ ನಿನ್ನಿಬ್ರು ಸೊಸೆಯರು ನನ್ನ ಹೇಗ್ ಬೈತಿದ್ದಾರೆ ಅಂತ. ಬ್ಯಾಗ್ ವಿಷಯಕ್ಕೆ ಇಷ್ಟೆಲ್ಲ ರಂಪ ಯಾಕೆ? ಕಿಟ್ಟು, ನಿನಗೆ ನಿನ್ನ ಬ್ಯಾಗ್ ಇಷ್ಟ ಆಗ್ಲಿಲ್ವಾ? ಇಷ್ಟ ಆಗ್ಲಿಲ್ಲ. ನನಗೆ ರಾಕಿ ಬ್ಯಾಗೇ ಬೇಕು. ತಗೊಳಪ್ಪ, ತಗೋ. ಏನಾಯ್ತಮ್ಮ? ಆಹಾ, ಏನಿಲ್ಲ ರೀ, ಮಕ್ಕಳು ಸ್ಕೂಲಿಗೆ ರೆಡಿ ಆಗ್ತಿದ್ದಾರೆ. ಬೇಗ ರೆಡಿಯಾಗಿ, ಸ್ಕೂಲ್ ವ್ಯಾನು ಬರ್ತಾ ಇದೆ. ನಿಂದಯೆಯಿಂದ ಕಿಟ್ಟು ಶಾಲೆಗೆ ಹೋಗ್ತಿದ್ದಾನೆ ಅಣ್ಣ. ನಾಳೆ ಇವನೇನಾದ್ರೂ ಕಲೆಕ್ಟರೋ ಡಾಕ್ಟರೋ ಆದ್ರೆ ನಿನ್ನ ಹೆಸರೇ ಹೇಳ್ಕೊತಾನೆ. ಹೊಸ ಸಿನಿಮಾ ರಿಲೀಸ್ ಆಗ್ತಿದೆ, ಇವತ್ತು ಹೆಂಗಾರು ಮಾಡಿ ನೋಡ್ಲೇಬೇಕು. ಲೇ ಕಿಟ್ಟು, ಮೊದಲನೇ ದಿನ ಶಾಲೆಗೆ ಹೋಗ್ತಿದೀಯಾ? ಮಾವನ್ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಪ್ಪ. ಸ್ಕೂಲ್ ಅಂತ ಹೇಳಿ ಸಿನಿಮಾಗೆ ಹೋಗ್ಬೋದು. ಸಿನಿಮಾ ನೋಡಕ್ ದುಡ್ಡು ಏನ್ ಮಾಡ್ಲಿ?